ನನ್ನ ಹೆಸರು ಸೋಮಶೇಖರ ಅಂದ್ಬಿಟ್ಟು. ನಾನು ಬೆಳ್ಳೂರು ಕ್ರಾಸ್ ಊರಿನವನು. ನನಗೆ 7 ವರ್ಷದಿಂದ ಕಿಡ್ನಿ ಪ್ರಾಬ್ಲಮ್ ಇದೆ. ಈಗ 1 ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ ಆದಿಚುಂಚನಗಿರಿ ಹಾಸ್ಪಿಟ್ಲಲ್ಲಿ. ಒಂದು ದಿವಸ ಬಂದು ಹಿಂಗೆ ಯಾಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬಾರ್ದು ಅಂತ ಕೇಳಿದಾಗ ನಾವು ಕುತ್ಕೊಂಡು ಮನೇಲಿ ಮಾತಾಡಿ ಒಂದು ದಿವಸ ಹತ್ರ ಬಂದು ಮಾತಾಡ್ತೀವಿ ಟ್ರಾನ್ಸ್ಪ್ಲಾಂಟು ಮಾಡಿಸ್ಕೊಳ್ಳೋಕ್ಕೆ. ಮಾತಾಡಿದಾಗ ನಮ್ಮ ಮನೇಲೆ ನಮ್ಮ ವೈಫು ನನಗೊಂದು ಕಿಡ್ನಿನ ಕೊಡಂಗೆ ಮಾತಾಡಿ ಕಿಡ್ನಿನ ಕೊಡ್ತಾರೆ ನಮ್ಮ ಮನೆಯವರು. ನನಗೆ ಇಲ್ಲೇ ಆಪ್ರೇಷನ್ ಮಾಡ್ತಾರೆ ಆದಿಚುಂಚನಗಿರಿ ಹಾಸ್ಪಿಟ್ಲಲ್ಲಿ. ಆಪ್ರೇಷನ್ ಮಾಡಿ ಒಂದು ಕಿಡ್ನಿ ನನ್ನ ಹೆಂಡತಿ ನನಗೆ ಕೊಟ್ಟಿದ್ದಾರೆ. ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಅಷ್ಟೇ ಕ್ಲೀನಾಗಿ ಐಸಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿ ಅಷ್ಟೇ ಐಸಿನಲ್ಲಿ ಅಷ್ಟೇ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊತಾರೆ. ಚಿಕ್ಕ ಮಕ್ಕಳು ಆರೈಕೆ ಮಾಡಿದಾಗೆ ನಮ್ಮ ಐಸಿನಲ್ಲಿ ನರ್ಸಿಂಗ್ ಸ್ಟಾಫ್ ಎಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಎಲ್ಲ ಟ್ರಾನ್ಸ್ಪ್ಲಾಂಟ್ ಆದಮೇಲೆ 1 ತಿಂಗಳು ನಮಗೆ ಫ್ರೀ ಚೆಕಪ್ ಇರುತ್ತೆ, ಬೆಂಗಳೂರು ಟೆಸ್ಟ್ ಫ್ರೀ ಇರುತ್ತೆ. ಎಲ್ಲ ಅಷ್ಟೇ ನಮಗೆ ಸ್ವಾಮೀಜಿಯವರು ಈ ಹಾಸ್ಪಿಟ್ಲ್ ಕಟ್ಟಿಸಿ ನಮಗೆ ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸುತ್ತಮುತ್ತ ಹಳ್ಳಿ ಜನಗಳಿಗೆಲ್ಲ ಇದರಿಂದ ಭಾರಿ ಹೆಲ್ಪ್ ಆಗ್ತಾಯಿದೆ. ಇಲ್ಲಿ OPDಲೂ ಅಷ್ಟೇ ನಮಗೆ ಫ್ರೀ ಚೆಕಪ್ ಇದೆ. ಅಷ್ಟೇ ನಂದೀಶ್ ಸರ್ ಆಗಲಿ, ನರೇಂದ್ರ ಸರ್ ಆಗಲಿ, ಯೂರಾಲಜಿಸ್ಟ್ ಡಿಪಾರ್ಟ್ಮೆಂಟಿಂದ, ಆಮೇಲೆ ಅನಿಲ್ ಸಾರು, ಚೇತನ್ ಸಾರು ಎಲ್ಲರೂ ನಮ್ಮನ್ನ ಚೆನ್ನಾಗಿ ಇದು ಮಾಡ್ತಾರೆ. ಚೆಕಪ್ ಮಾಡಿ ನಮಗೆ ಫಾಲೋ ಅಪ್ ಮಾಡ್ತಾರೆ. ನಮಗೆ ಅನುಕೂಲ ಆಗಿದೆ ಈ ಹಾಸ್ಪಿಟ್ಲಿಂದ. ನಮ್ಮ ಕಿಡ್ನಿ ಆಪ್ರೇಷನ್ ಆಗಿ ನಾನೀಗ ಚೆನ್ನಾಗಿದ್ದೀನಿ. ನನ್ನ ಕ್ರಿಯಾಟಿನ್ ಲೆವೆಲು 12 ಪಾಯಿಂಟ್ ಇದ್ದಿದ್ದು ಈಗ 1 ಪಾಯಿಂಟಿಗೆ ಬಂದೈತೆ. ಬೆಂಗಳೂರಲ್ಲಿ ಏನು ಫೆಸಿಲಿಟಿ ಇದೆಯೋ ಅದೇ ಫೆಸಿಲಿಟಿ ಇಲ್ಲಿ ಚುಂಚನಗಿರಿ ಹಾಸ್ಪಿಟ್ಲಲ್ಲಿದೆ. ದಯವಿಟ್ಟು ಎಲ್ಲ ಪೇಷಂಟ್ಗಳು ಬಂದು ಇಲ್ಲಿ ಈ ಹಾಸ್ಪಿಟ್ಲ್ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಜೈ ಶ್ರೀ ಗುರುದೇವ್.